ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕಬಡ್ಡಿ ಆಟಗಾರರನ್ನ ಉರ್ದುಂಬಿಸ್ತಕ್ಕಂಥದ್ದು, ಪ್ರಚೋದನೆಗೊಳಿಸ್ತಕ್ಕಂಥದ್ದು ಮತ್ತು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಜಿಲ್ಲಾ ತಂಡವನ್ನಾಗಿ ರೂಪಣೆ ಮಾಡಿ ಅವರಿಗೆ ಸುಮಾರು ಒಂದು 10 ದಿವಸಗಳ ಕಾಲ ತರಬೇತಿಯನ್ನು ನೀಡ್ತೀವಿ. ತರಬೇತಿಯನ್ನು ನೀಡಿದ ನಂತರ ಆನೇಕಲ್ಲಿಗೆ ರಾಜ್ಯ ಮಟ್ಟಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ತಂಡವನ್ನು ಕಳಿಸ್ಕೊಡ್ತೀವಿ. ಅವಕಾಶ ವಂಚಿತರಿಗಾಗಿ ನಾವು ಓಪನ್ ಆಗಿ ಯಾವುದೇ ಒಂದು ಪ್ರವೇಶ ಶುಲ್ಕ ಸಹ ಇಲ್ಲದೆ ಅವ್ರು ಬಂದಂಥವ್ರಿಗೆ ಊಟದ ವ್ಯವಸ್ಥೆ, ಹಾಗೆ ಪ್ರಥಮ ಸ್ಥಾನಕ್ಕೆ 25,000, ದ್ವಿತೀಯ ಸ್ಥಾನಕ್ಕೆ 15, ತೃತೀಯ 10,000, ಹಾಗೆ 4ನೇ ಸ್ಥಾನಕ್ಕೆ 5,000 ಒಂದು ನಗದು ಬಹುಮಾನ. ಎಲ್ಲ ಪಕ್ಷಾತೀತವಾಗಿ ನಾವು ಈ ಆಹ್ವಾನವನ್ನು ನೀಡಿದ್ದೇವೆ. ಯಾಕಂದರೆ ಕ್ರೀಡೆಗೆ ಯಾವುದೇ ಪಕ್ಷ ಇರೋದಿಲ್ಲ. 16ನೇ ತಾರೀಕು ಈ ತಿಂಗಳು ಡಿಸೆಂಬರ್ 16ನೇ ತಾರೀಕು ಬೆಳಗ್ಗೆ 10:30ಯಿಂದ ಸಂಜೆ 8-9 ಗಂಟೆವರೆಗೂ ಈ ಕಾರ್ಯಕ್ರಮ ಅಂದರೆ ಪಂದ್ಯಗಳನ್ನು ಏರ್ಪಡಿಸಲಾಗಿದೆ. ಇದರ ಉದ್ದೇಶ ಏನಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕಬಡ್ಡಿ ಆಟಗಾರರನ್ನ ಉರ್ದುಂಬಿಸ್ತಕ್ಕಂಥದ್ದು, ಪ್ರಚೋದನೆಗೊಳಿಸ್ತಕ್ಕಂಥದ್ದು ಮತ್ತು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಏಕೆಂದರೆ ನಾವು ಅವ್ರನ್ನ ಸೆಲೆಕ್ಟ್ ಮಾಡಿ ಒಂದು ವಾರ 10 ದಿವಸ ತರಬೇತಿ ಕೊಟ್ಟು ಕಳಿಸೋದು ಅಷ್ಟು ಮುಖ್ಯ ಅಲ್ಲ. ಅವರಿಗೆ ಸ್ಪರ್ಧೆಗಳನ್ನು ಏರ್ಪಡಿಸೋದ್ರ ಮೂಲಕ ಬೇರೆಯವ್ರು ಪಂದ್ಯಗಳನ್ನ ನೋಡೋದ್ರ ಮೂಲಕನೂ ಆಟಗಾರರಿಗೆ ಉತ್ತೇಜನ ಸಿಗ್ತದೆ. ಆ ಉತ್ತೇಜನದಿಂದ ಅವರ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಳೋದಕ್ಕೂ ಒಂದು ಅವಕಾಶ ಸಿಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಅಮೆಚೂರ್ ಅಸೋಸಿಯೇಷನ್ ಇದೆ, ಅದರ ವತಿಯಿಂದ ಇದೇ ತಿಂಗಳು 16ನೇ ತಾರೀಕು ಬೆಳಗ್ಗೆ ಏನು ಚರ್ಚ್ ಪಕ್ಕದ ಮೈದಾನ ಮತ್ತು ನಮ್ಮ ಸರ್ಕಾರಿ ಬಸ್ ನಿಲ್ದಾಣದ ಆಪೋಸಿಟ್ನಲ್ಲಿ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಪ್ರತಿ ವರ್ಷದಂತೆ ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ಪು ಇಡೀ ರಾಜ್ಯಾದ್ಯಂತ ಅಮೆಚೂರ್ ವತಿಯಿಂದ ನಡೆಯುತ್ತೆ. ಈ ವರ್ಷ ಏನು 26ರಿಂದ 28ರವರೆಗೂ ಆನೇಕಲ್ನಲ್ಲಿ ರಾಜ್ಯ ಸೀನಿಯರ್ ಚಾಂಪಿಯನ್ಶಿಪ್ ಕಬಡ್ಡಿ ಪಂದ್ಯಾವಳಿಗಳು ಅಲ್ಲಿ ನಡೀತಾ ಇದೆ. ಹಾಗಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವೊಂದು ಸೆಲೆಕ್ಷನ್ ಪ್ರಕ್ರಿಯೆಯನ್ನು ಇದೇ ತಿಂಗಳು 16ನೇ ತಾರೀಕು ಬೆಳಗ್ಗೆ 10:30ಯಿಂದ ಸಂಜೆ ಒಂದು 7 ಗಂಟೆವರೆಗೂ ಪಂದ್ಯಾವಳಿಗಳ ಮುಖೇನ ಆಯ್ಕೆ ಮಾಡ್ತಾಯಿದ್ದೀವಿ. ಆ ಪಂದ್ಯಾವಳಿಗಳು ಯಾವ ರೀತಿ ಇರ್ತದೆ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ತಂಡಗಳು ಇಲ್ಲಿಗೆ ಆಗಮಿಸ್ತವೆ. ಅದರಲ್ಲಿ ಉತ್ತಮ ಕೌಶಲ್ಯಗಳನ್ನು ಹೊಂದಿರುವಂಥ ಆಟಗಾರರನ್ನು ಏನು 85 kg ಒಳಪಟ್ಟಂಥ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡ್ತೀವಿ. ಹಾಗೆ ಆಧಾರ್ ಕಾರ್ಡು ಸಹ ಸ್ಥಳೀಯವಾಗಿ ಆ ತಾಲೂಕಿನ ಆಧಾರ್ ಕಾರ್ಡು ಕ್ರೀಡಾಪಟುಗಳಲ್ಲಿ ಇರಬೇಕಾಗಿರ್ತದೆ. ಅವರು ತಮ್ಮ ಆಧಾರ್ ಕಾರ್ಡ್ ಮುಖಾಂತರ ತೊಗೊಂಬಂದು ನೋಂದಾವಣೆಯನ್ನು ಮಾಡ್ಕೊತಾರೆ. ಇಲ್ಲಿ ಮಾಡಿಕೊಂಡಾದಮೇಲೆ ಇಲ್ಲಿ ಅವರ ಆಟದ ಕೌಶಲ್ಯಗಳನ್ನು ನಮ್ಮೆಲ್ಲ ಏನು ಅಧಿಕಾರಿಗಳು ಪರೀಕ್ಷೆ ಮಾಡ್ತಾರೆ. ತದನಂತರ ಅವ್ರನ್ನೆಲ್ಲ ಅವರ ಆಟದಲ್ಲಿ ಅಂದರೆ ಅವರು ಒಂದು ತಂಡಗಳಲ್ಲಿ ಯಾರ್ಯಾರು ಉತ್ತಮವಾಗಿ ತನ್ನ ಕೌಶಲ್ಯಗಳನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ ಅವರನ್ನು ನಾವು ಆಯ್ಕೆ ಮಾಡ್ತೀವಿ. ಆಯ್ಕೆ ಮಾಡಿ ಒಂದು ತಂಡವನ್ನಾಗಿ ರೂಪಣೆ ಮಾಡ್ತೀವಿ. ಜಿಲ್ಲಾ ತಂಡವನ್ನಾಗಿ ರೂಪಣೆ ಮಾಡಿ ಅವರಿಗೆ ಸುಮಾರು ಒಂದು 10 ದಿವಸಗಳ ಕಾಲ ತರಬೇತಿಯನ್ನು ನೀಡ್ತೀವಿ. ತರಬೇತಿಯನ್ನು ನೀಡಿದ ನಂತರ ಆನೇಕಲ್ಲಿಗೆ ರಾಜ್ಯ ಮಟ್ಟಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ತಂಡವನ್ನು ಕಳಿಸ್ಕೊಡ್ತೀವಿ. ಅದಕ್ಕೂ ಸಹ ಒಬ್ಬ ತರಬೇತುದಾರರು ಮ್ಯಾನೇಜರ್ ಆಗಿ ನಾವು ಇಲ್ಲಿಂದ ಕಳಿಸ್ಕೊಡ್ತೀವಿ. ಈಗಾಗಲೇ ತಾಲೂಕಿನಲ್ಲಿ ಎಲ್ಲ ತಾಲೂಕುಗಳಿಂದ ಕರೆ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಶಿಡ್ಲಘಟ್ಟ, ಚಿಂತಾಮಣಿ, ಬಾಗೇಪಲ್ಲಿ, ಗುಡಿಬಂಡೆ ಇಷ್ಟೂ ತಾಲೂಕುಗಳು ಇಲ್ಲಿ ಬಂದು ಎಲ್ಲ ತಂಡಗಳು ಬಂದು ಇಲ್ಲಿ ಭಾಗವಹಿಸ್ತವೆ. ಇಲ್ಲಿ ಮ್ಯಾಟ್ ಮೇಲೆ ಬಂದು ತಮ್ಮ ಆಟದ ಕೌಶಲ್ಯಗಳನ್ನು ಪ್ರದರ್ಶನ ಮಾಡ್ತಾರೆ. ಹಾಗೆ ನಾವು ಏನು ಇವತ್ತು 14ನೇ ತಾರೀಕು ಸಂಜೆ ಒಳಗಡೆ ಅವರು ನೋಂದಾವಣೆಯನ್ನು ಮಾಡ್ಕೊಬೇಕಾಗ್ತದೆ. ನೋಂದಾವಣೆ ಮಾಡಿಕೊಂಡಂಥ ತಂಡಗಳು ಕಂಪಲ್ಸರಿ ಮ್ಯಾಟ್ ಮೇಲೆ ಆಡಬೇಕಾಗ್ತದೆ. ಶೂ ಧರಿಸಿರಬೇಕಾಗ್ತದೆ. ಅವರು ಭಾಗವಹಿಸುವಂಥ ತಂಡಗಳು ತಮ್ಮ ಆಟದ ಕೌಶಲ್ಯಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಎಲ್ಲ ನಮ್ಮ ತೀರ್ಪುಗಾರರು ಅವರನ್ನು ಗಮನಿಸಿ ಹಾಗೆ ಅವರಿಗೆ ನಗದು ಬಹುಮಾನವನ್ನು ಸಹ ವಿತರಣೆ ಮಾಡ್ತಾಯಿದ್ದೇವೆ. ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯ ಮಟ್ಟದಂತಹ ಮಾನ್ಯ ಮಾಜಿ ಸೆಕ್ರೆಟರಿ ಆದಂಥ ಮುನ್ರಾಜ್ ಅವರು, ಈಗ ಪ್ರೆಸಿಡೆಂಟ್ ಸೆಕ್ರೆಟರಿ ಆದಂಥ ಗೌರೀಶ್ ಅವರು, ಹಾಗೆ ಪ್ರೋ ಕಬಡ್ಡಿ ತರಬೇತುದಾರರಂಥ ನಮ್ಮ BC ರಮೇಶ್ ಅವರು ಸಹ, ಬೆಂಗಳೂರು ಬುಲ್ಸ್ ತಂಡದ ತರಬೇತುದಾರರಂಥ ರಮೇಶ್ ಅವರು ಸಹ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಹಾಗೆ ಮಾನ್ಯ ಶಾಸಕರು, ಹಾಗೆ ಮಾನ್ಯ ನಮ್ಮ ನವೀನ್ ಕಿರಣ್ ಸಾಹೇಬರು, ಹಾಗೆ ಸಂದೀಪ್ ರೆಡ್ಡಿರವರು, ಇನ್ನೂ ಎಲ್ಲ ಪಕ್ಷಾತೀತವಾಗಿ ನಾವು ಈ ಆಹ್ವಾನವನ್ನು ನೀಡಿದ್ದೇವೆ. ಯಾಕಂದರೆ ಕ್ರೀಡೆಗೆ ಯಾವುದೇ ಪಕ್ಷ ಇರೋದಿಲ್ಲ.
ಕ್ರೀಡೆ ಒಂದೇ ಒಂದು ನಮ್ಮದೊಂದು ರೂಪುದೇಶ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಉದ್ದೇಶದಿಂದ ಈ ಒಂದು ಆಯೋಜನೆ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಭಾಗವಹಿಸಬೇಕು ಅಂದ್ಬಿಟ್ಟು ನಾವೆಲ್ಲರಲ್ಲಿ ಮುಕ್ತವಾಗಿ ಆಹ್ವಾನವನ್ನು ನೀಡಿದ್ದೇವೆ. ಹೆಸರು ಸತ್ಯನಾರಾಯಣ ಎನ್ನಂತ. ಸೊ ಚಿಕ್ಕಬಳ್ಳಾಪುರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಕಾರ್ಯದರ್ಶಿ. ಅವಕಾಶ ವಂಚಿತರಿಗಾಗಿ ನಾವು ಓಪನ್ ಆಗಿ ಯಾವುದೇ ಒಂದು ಪ್ರವೇಶ ಶುಲ್ಕ ಸಹ ಇಲ್ಲದೆ ಅವ್ರು ಬಂದಂಥವ್ರಿಗೆ ಊಟದ ವ್ಯವಸ್ಥೆ, ಹಾಗೆ ಪ್ರಥಮ ಸ್ಥಾನಕ್ಕೆ 25,000, ದ್ವಿತೀಯ ಸ್ಥಾನಕ್ಕೆ 15, ತೃತೀಯ 10,000, ಹಾಗೆ 4ನೇ ಸ್ಥಾನಕ್ಕೆ 5,000 ಒಂದು ನಗದು ಬಹುಮಾನ, ಅದು ಒಂದು ಪ್ರೋತ್ಸಾಹ ನೀಡೋ ಸಲುವಾಗಿ ತುಂಬ ಆಕರ್ಷಕವಾದಂಥ ಟ್ರೋಫಿಗಳನ್ನ ಸಹ ನೀಡ್ತಾ ಇದ್ವಿ. ಸೊ ಹಾಗೇನಾಗ್ತಾರೆ, ಪ್ರತಿಯೊಂದು ತಂಡದವರು ಸಹ ಇಲ್ಲಿ ಬಂದು ಆಟ ಆಡಲಿಕ್ಕೆ ಬಯಸ್ತಾರೆ. ಆಗ ನಮಗೆ ಯಾರು ವಂಚಿತರಾಗಿರ್ತಾರೆ ಇಲ್ಲಿ ನಾವು ಅವ್ರನ್ನ ಐಡೆಂಟಿಫೈ ಮಾಡಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಇನ್ನೂ ಹೆಚ್ಚು ಮಾಡುವ ಉದ್ದೇಶದಿಂದ ಕೋಚಿಂಗ್ ತರಬೇತಿ ಶಿಬಿರ ಅಂತ ಮಾಡಿ, ಸೊ ಅವರ ಆಟವನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿ ಆಮೇಲೆ ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡುವಂಥ ಪ್ರಯತ್ನ ಇದರ ಮುಖ್ಯ ಉದ್ದೇಶನೇ ಅದಾಗಿದೆ. ಎಸ್ ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.